ಗೆಲ್ಸಲಿಲ್ಲ ಜೈ ಹೋದೆ ಒಂದು ಭಾಗದಲ್ಲಿ ಆ ಭಾಗದಲ್ಲಿ ಹಾಗೆ ಪತ್ರಕರ್ತರಿಗೆ ಜಾಗ ಮಾಡಿಕೊಳ್ಳಲಾಗಿದೆ. ಈ ಜಿಲ್ಲೆಗೆ ಸಾಕು ಹೋಗೋದ್ರ ಒಂದಿಗೆ ಹೋಗ್ಬೇಕು ಭಾಷಣ ಮಾಡಿ ಕಾನೂನನ್ನ ಜಾರಿ ತರ್ತಾ ಇಲ್ಲ. ಸರ್ಕಾರ ಮಾಡಿದ ಕಾನೂನುಗಳನ್ನ ಅವರು ಪಾಲನೆ ಮಾಡ್ತಾರೆ. ಅವರು ನಮ್ಮಂಗೆ ಮನುಷ್ಯರು, ನಮ್ಮವರೇ ಅಧಿಕಾರಿಗಳು. ಆದ್ರಿಂದ ಅಧಿಕಾರಿಗಳನ್ನ ನೇರ ಟಾರ್ಗೆಟ್ ಕೊಡೋಕೆ ಮುಂಚೆ ನೀವು ಟಾರ್ಗೆಟ್ ಮಾಡಬೇಕಾಗಿದ್ದು ಜನಪ್ರತಿನಿಧಿಗಳನ್ನ, ಅಂದ್ರೆ ಸರ್ಕಾರಗಳನ್ನ. ಆ ಸರ್ಕಾರಗಳನ್ನ ಟಾರ್ಗೆಟ್ ಮಾಡ್ಬೇಕು ಹೊರತು ಅಧಿಕಾರಿ ಮಾಡಬೇಡಿ. ಧಿಕ್ಕಾರ ಕೂಗೋದಕ್ಕೆ ಯಾವುದೇ ಕಾರಣಕ್ಕೂ ಮುಲಾಜ್ ನೋಡಬೇಡಿ. ಮೊದಲನೇ ಧಿಕ್ಕಾರ ಕೂಗ್ತೇನೆ, ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ನನ್ನ ಮೊದಲ ಧಿಕ್ಕಾರ ಇದೆ. ಧಿಕ್ಕಾರ ಸರ್ಕಾರಗಳಿಗೆ, ಧಿಕ್ಕಾರ ರೈತರನ್ನ ಬೀದಿಗೆ ತರುತ್ತಿರುವ ಸರ್ಕಾರಗಳಿಗೆ ಧಿಕ್ಕಾರ. ಯಾವುದೇ ಒಂದು ವ್ಯಕ್ತಿ, ಒಂದು ಪಕ್ಷ, ಒಂದು ಸರ್ಕಾರವನ್ನ ಟಾರ್ಗೆಟ್ ಮಾಡಬೇಡಿ. ಮೂರು ಪಕ್ಷಗಳು, ಎಲ್ಲಾ ಸರ್ಕಾರಗಳು ನಮ್ಮ ಮರಣ ಶಾಸನವನ್ನ ತಾಳ್ತಾ ಇದ್ದಾವೆ. ಆದ್ರಿಂದ ಎಲ್ಲಾ ಸರ್ಕಾರಗಳಿಗೂ ನಮ್ಮದೊಂದು ಧಿಕ್ಕಾರ ಇದೆ. ಉದ್ದೇಶ ಏನಪ್ಪಾ ಅಂದ್ರೆ, ಏನು ಅರಣ್ಯ ಒತ್ತುವರಿ ಇರಲಿ, ರೆವಿನ್ಯೂ ಜಾಗದ ಒತ್ತುವರಿ, ಗೋಮಾಳ ಒತ್ತುವರಿ, ಯಾವುದೇ ಒತ್ತುವರಿಯನ್ನ ರೈತರನ್ನ ಒಕ್ಕಲಿಸುವಂತ ಇವತ್ತು ಸರ್ವ ಪಕ್ಷಗಳು ಸೇರಿ ಸರ್ಕಾರಗಳ ವಿರುದ್ಧ ಹೋರಾಟ ಮಾಡ್ತೀವಿ. ಯಾಕೆ ಹೋರಾಟ ಮಾಡ್ತೀವಿ ಅಂದ್ರೆ, ರೈತ ಒತ್ತುವರಿ ಮಾಡಿದ್ದು ಬದುಕಿಗಾಗಿ. ಇಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ಆಗಲಿ, ರೆಸಾರ್ಟ್ ರಾಜಕಾರಣ ಆಗಲಿ, ಬೇರೆ ಒಂದು ರೀತಿಯ ಹೋರಾಟ ಅಲ್ಲ ಇದು. ಮೂಲವಾಗಿ ಸರ್ಕಾರಗಳು 53, 57, 94C ಈ ತರ ಕಾಯ್ದೆಗಳಿದೆ. ಅದ್ರ ಜೊತೆಗೆ 25 ಎಕರೆ ಲೀಸಿಗೆ ಕೊಡೋ ಒಂದು ಆದೇಶ ಅಂತ ಇದೆ. 25 ಎಕರೆ ನೀವು ಲೀಸಿಗೆ ಕೊಟ್ಟರೆ 5 ಎಕರೆ ನೀವು ಯಾಕೆ ಬಡ ರೈತರಿಗೆ ಕೊಡಕ್ಕೆ ಸಾಧ್ಯ ಇಲ್ಲ? ಈ ವಿಚಾರವನ್ನ ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಎರಡೂ ಸರ್ಕಾರ ಹೊಣೆ ಬಿಟ್ರೆ ಬರೀ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಹೊಣೆ ಅಲ್ಲ. ಇಲ್ಲಿಂದ ಈಗ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಿದ್ದಾರೆ, ಪಾರಂಪರಿಕ ಅರಣ್ಯ ಕಾಯ್ದೆನ ತಿದ್ದುಪಡಿ ತನ್ನಿ ಅಂತ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಆ ಮನವಿಯನ್ನ ಕೇಂದ್ರ ಸರ್ಕಾರ ಪುರಸ್ಕಾರ ಮಾಡಿ ಕನಿಷ್ಠ 5 ಎಕರೆವರೆಗೂ ಒತ್ತುವರಿಯನ್ನ ಯಾವುದೇ ಕಾರಣಕ್ಕೂ ಕುಲ್ಲ ಮಾಡಬಹುದು. ಅವನಿಗೆ ಹಕ್ಕುಪತ್ರ ಕೊಡೋದು ರೈತನಿಗೆ. ಅದು ಯಾವುದೇ ಅರ್ಜಿಗಳಿರಲಿ, ಫಾರ್ಮೆಟ್ ಇರಲಿ, ಎಲ್ಲಾ ಫಾರ್ಮೆಟ್ಗಳು ಒಂದೇ ಇದ್ರಲ್ಲಿ ತಗೊಂಡು ಯಾವುದೇ ಒತ್ತುವರಿಯನ್ನ ಸಕ್ರಮ ಮಾಡೋ ಕೆಲಸವನ್ನ ಸರ್ಕಾರ ಮಾಡಬೇಕು. ಅದ್ರ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ತಿದೀವಿ. ನಮ್ಮ ದೇಶದ ಜನಸಂಖ್ಯೆ 44 ಕೋಟಿ, ಸುಮಾರು 46ರಿಂದ 50 ಕೋಟಿ. ಇವತ್ತು ನಮ್ಮ ದೇಶದ ಜನಸಂಖ್ಯೆ ಸುಮಾರು 136 140 ಕೋಟಿ ಜನಸಂಖ್ಯೆ. ಈ ಜನಸಂಖ್ಯೆಗೆ ಆಹಾರವನ್ನು ಕೊಡುವುದಕ್ಕೋಸ್ಕರ, ಈ ಜನರ ಬದುಕಿಗೋಸ್ಕರ, ಈ ದೇಶದ ಜನತೆಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೋಸ್ಕರ ನಾವು ಜನಸಂಖ್ಯೆಯ ಬೆಳವಣಿಗೆಗೆ ಅನುಗುಣವಾಗಿ ಇದ್ದಂತ ಕೆಲವು ಭೂಮಿಯಿಂದ ಒತ್ತುವರಿ ಮಾಡಿ, ನಾವು ಯಾರು ಭೂಮಿ ತಿಂದಿಲ್ಲ, ರೈತರು ಯಾರು ಭೂಮಿ ದೋಷಣೆಯಲ್ಲಿ ಮಾರಾಟ ಮಾಡಿಲ್ಲ. ನಾವು ಆ ಭೂಮಿಯ ಸಂರಕ್ಷಣೆ ಮಾಡಿ, ಪಾಲಕತೆ ಮಾಡಿ ಈ ದೇಶದ ರೈತರಂತ ಈ ಹೋರಾಟಕ್ಕೆ ಪ್ರಾರಂಭದಿಂದಲೂ ನಾನು ಬೆಂಬಲ ಕೊಟ್ಕೊಂಡು ಬಂದಿದ್ದೇನೆ. ನನಗೂ ಕೂಡ ವೈಯಕ್ತಿಕವಾಗಿ ಸುಮಾರು 35-40 ವರ್ಷಗಳಿಂದ ಜನಪರ, ರೈತರ ಪರ, ಜನಸಾಮಾನ್ಯರಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಹೋರಾಟವನ್ನು ರೂಪಿಸಿ ನೇತೃತ್ವ ವಹಿಸಿ ಕೆಲಸ ಮಾಡಿದಂತ ಒಂದು ಅನುಭವ ನನಗಿದೆ ಅನ್ನೋ ಮಾತನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಪ್ರಾಥಮಿಕವಾಗಿ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಈ ಜಾನುವಾರು ಮೇಲಕ್ಕೋಸ್ಕರ ಗೋಮಾಳ ಭೂಮಿ ಇರ್ತಿತ್ತು. ಅದನ್ನು ಕೇಳಿದ್ರು, ಡೀಲ್ ಅಂತ ಕೇಳಿಲ್ಲ. ಏನು ಒಂದು ಎಕರೆಗೆ ಇಷ್ಟು ಮರ, 50 ಮರ ಬಾದಾಮಿ ಬೆಳೆದಿದ್ದ ನೆಟ್ಟು ಬೆಳೆಸಿದ್ದು 100 ಮರ ಇದ್ದ ಡೀಲ್ ಫಾರೆಸ್ಟ್ ಅಂತೇಳಿ ಯಾವ ನ್ಯಾಯಾಲಯ ಆದೇಶ ಮಾಡ್ತು ಅಂತೇಳಿ ನಮ್ಮ ಏನು ಅವಿದ್ಯಾವಂತ ಅಧಿಕಾರಿಗಳು ಅಂತ ಹೇಳಿ ತಪ್ಪಾಗ್ತದೆ. ಡೀಲ್ ಫಾರೆಸ್ಟ್ ಅಂತೇಳಿ ಘೋಷಣೆ ಮಾಡಿ ರೈತರ ಮೇಲೆ ಮಾರಕ ಕಾನೂನುಗಳನ್ನು ವಹಿಸಿ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಅನ್ವೇಷಣೆ ದಾನ ಇರ್ಬೋದು, ಜೀವರಾಜ್ ಇರ್ಬೋದು, ಅಥವಾ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಇರ್ಬೋದು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸಾಕಷ್ಟು ಸಲ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ರೈತರ ಪರ ನಿಂತಿದ್ದೇವೆ. ಅದು ಬೆಲೆ ಕುಸಿತಾಗಿ ರೈತರ ಭೂಮಿ ಹಾಳಾದಂತ ಸಂದರ್ಭದಲ್ಲೂ ಕೂಡ ರೈತರ ಪರ ನಿಂತು ಹೋರಾಟ ಮಾಡಿ, ಓಪನ್ ಮಾರ್ಕೆಟ್ ಮಾಡಿ ಬೆಲೆ ಕೊಡಿಸ್ತಂತ ನಿಗದಿ
ಅನೇಕ ಸಂದರ್ಭದಲ್ಲಿ ಹೋರಾಟ ಮಾಡಿ ರೈತರು ಸಾಲ ಆಗ್ತಾ ಸಂದರ್ಭದಲ್ಲಿ ಹೋರಾಟ ಮಾಡಿ ಬಡ್ಡಿ ಸಾಲ ಮನ್ನಾ ಮಾಡಿಸಿದಂತ ಎಲ್ಲ ಇತಿಹಾಸಗಳು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಇವತ್ತೇನು ಅರಣ್ಯ ಇಲಾಖೆಯಲ್ಲಿ ಅವೈಜ್ಞಾನಿಕವಾಗಿ ಈ ಕಾನೂನುಗಳನ್ನು ರೂಪಿಸ್ತಾರೆ, ಅದು ಸಂಪೂರ್ಣ 100% ತಪ್ಪು.